ಕರ್ಣ ಸರ್, ಏನು ಸಮಸ್ಯೆ? ಯಾಕೆ ಹೀಗಿದ್ದೀರಾ? ನಿಮಗೆ ಹೇಳ್ಕೊಳಕ್ಕಾಗ್ದಿರೋ ಏನೋ ದೊಡ್ಡ ಸಮಸ್ಯೆ ಸಿಗಾಕೊಂಡಿದ್ದೀರಾ ಅಂತ ಗೊತ್ತಿದ್ರು ನಾನು ಇಷ್ಟು ದಿನ ನಿಮ್ಮನ್ನ ಏನೂ ಕೇಳಲಿಲ್ಲ. ನೀವು ಯಾವತ್ತೂ ಹೀಗಿದ್ದವರಲ್ಲ. ಮನೇಲಿ ಒಂಥರ ಒತ್ತಡದಲ್ಲಿ ಸಿಗಾಕೊಂಡು ಒದ್ದಾಡ್ತಿದ್ದೀರಾ. ಹೊರಗಡೆ ಬಂದರೆ ಸಮಾಧಾನ ಇಲ್ಲ. ಯಾರೋ ಫೋನ್ ಮಾಡಿ ನಿಮಗೆ ಟೆನ್ಷನ್ ಕೊಡ್ತಾರೆ. ನಿಮ್ಮೊಳಗೆ ಅನಾಥ ಅನ್ನೋ ನೋವಿದೆ. ಇದನ್ನೆಲ್ಲ ಒಬ್ಬರೇ ಹ್ಯಾಂಡಲ್ ಮಾಡ್ತಿದ್ದೀರಾ ಸರ್. ಇವತ್ತು ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಏನಾಗಿದೆ ಅಂತ ನೀವು ನನಗೆ ಹೇಳಲೇಬೇಕು. ಹೇಳ್ತೀನಿ. ನಿಮ್ಗೆ ಹೇಳ್ದಿರೋಕೆ ನನ್ನ ಕೈಲೂ ಆಗಲ್ಲ. ಎಲ್ಲ ಹೇಳ್ತೀನಿ. ನಾನೊಂದು ದೊಡ್ಡ ತೊಂದರೆಗೆ ಸಿಗಾಕೊಂಡಿದ್ದೀನಿ. ಆಸ್ಪತ್ರೆ ಮನೆ ಎಲ್ಲ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದೀನಿ. ಈಗ ನನ್ನ ಮೇಲೆ 150 ಕೋಟಿ ಸಾಲ ಇದೆ. ಸರ್, 150 ಕೋಟಿ ಸಾಲನ? ಏನು ಹೇಳ್ತಿದ್ದೀರಾ ನೀವು? ಅಷ್ಟೊಂದು ಸಾಲ ಹೇಗಾಯ್ತು ಸರ್? ತಾತ ಈ ಆಸ್ಪತ್ರೆ ನನ್ನ ಕೈ ಕೊಡುವಾಗ ಒಂದಷ್ಟು ಸಾಲ ಇತ್ತು. ಆ ಸಾಲ ಅವ್ರು ಹೊರಗಡೆ ಫೈನಾನ್ಸ್ ಹತ್ರ ಮಾಡಿ ತುಂಬ ವರ್ಷ ಆಗಿತ್ತು. ಅದರ ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಸೇರಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ. ಹಾಸ್ಪಿಟ್ಲಿಗೆ ಬರೋ ಆದಾಯದಲ್ಲಿ ಅದನ್ನು ತೀರ್ಸೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ಬಡವರಿಗೆ ಉಚಿತ ಟ್ರೀಟ್ಮೆಂಟ್ ನಡೆಯುತ್ತೆ. ಉಳಿದವ್ರಿಗೆ ಹೆರಿಗೆಗೆ 40% ಚಾರ್ಜ್ ಮಾಡ್ತೀವಿ. 60% ಹಾಸ್ಪಿಟಲ್ ಕಮಿಟಿ ಕಟ್ಟುತ್ತೆ. ಹಾಸ್ಪಿಟ್ಲಿಂದ ಯಾವುದೇ ಆದಾಯ ಬರ್ತಾ ಇಲ್ಲ. ಲಾಭ ಬರದೆ ಬಡ್ಡಿ ಕಟ್ಟೋಕ್ಕಾಗಲಿಲ್ಲ. ತುಂಬ ಪೆಂಡಿಂಗ್ ಉಳ್ಕೊಂಡಿದೆ. ಸರ್, ನಮ್ದು ತುಂಬಾ ದೊಡ್ಡ ಆಸ್ಪತ್ರೆ. ತಾತ ಸಾಲ ಮಾಡಿ ಸುಮಾರು ವರ್ಷಗಳಾಗಿದೆ. ಅದಕ್ಕೆ ಬಡ್ಡಿ ಬೆಳೆದಿರೋದಂತೂ ನಿಜ. ಆದ್ರೆ ಇಷ್ಟೊಂದ? ನಿಜ ಹೇಳಿ ಸರ್, ಕಾರಣ ಇಷ್ಟೇನಾ ಅಥವಾ ಬೇರೆ ಏನಾದರೂ ಇದೆಯಾ? ಬರೋ ಆದಾಯದ ಹೆಚ್ಚಿಗೆ ಪಾಲು ಮನೆ ಮಂದಿರಿಗೆ ಕೊಡೋದಾಗೋಗಿದೆ. ಸುಮತಿ, ಚಿಕ್ಕಮ್ಮ, ಅತ್ತೆ ಇವರೆಲ್ಲ ತುಂಬ ಖರ್ಚು ಮಾಡ್ತಾರೆ ನಿಜ. ಎಲ್ಲರಿಗಿಂತ ಹೆಚ್ಚಾಗಿ ಅಪ್ಪ. ಅವ್ರು ಇಷ್ಟು ವರ್ಷ ನನ್ನ ಕೈಲಿ ಬ್ಲ್ಯಾಂಕ್ ಚೆಕ್ಗೆ ಸೈನ್ ಮಾಡಿಸ್ಕೊಂಡಿದ್ದಾರೆ. ಮನಸ್ಸು ಹೆಚ್ಚಿನ ದುಡ್ಡು ತಗೊಂಡಿದ್ದಾರೆ. ಇಲ್ಲಿವರೆಗೂ ನಾನು ಅವ್ರನ್ನ ಕಂಟ್ರೋಲ್ ಮಾಡಿಲ್ಲ. ಆಸ್ತಿ ನನ್ನ ಹೆಸರಲ್ಲಿದೆ ಅನ್ನೋ ಕೋಪಕ್ಕೆ ಬೇಕು ಬೇಕು ಅಂತ ವಿಪರೀತ ಖರ್ಚು ಮಾಡ್ತಾರೆ. ಇಷ್ಟು ವರ್ಷ ಅಸಲು ಬಡ್ಡಿ ಕಟ್ತಿರ್ಲಿಲ್ವಾ ಸರ್? ತಿಂಗಳು ಕಂತು ಕಟ್ಟೋದು ಫಿಕ್ಸ್ ಆಗಿತ್ತು. ಅದಕ್ಕೆ ಫೈನಾನ್ಸರ್ ಕೂಡ ಒಪ್ಕೊಂಡಿದ್ರು. ಇಷ್ಟು ವರ್ಷ ಎಲ್ಲ ಚೆನ್ನಾಗೇ ಇತ್ತು. ಆದರೆ ಇತ್ತೀಚೆಗೆ ತುಂಬ ಫೋರ್ಸ್ ಮಾಡ್ತಿದ್ದಾರೆ. ನಡೀತಿರೋದು ನೋಡಿದ್ರೆ ನನ್ನ ಗಮನಕ್ಕೆ ಬರದೆ ಒಳಗೆ ಬೇರೇನೋ ನಡೀತಿದೆ ಅಂತ ನಂಗೆ ಅನಿಸ್ತಿದೆ. ಆದರೆ ಇದನ್ನು ಹೇಳೋಕ್ಕೆ ಯಾವ ಆಧಾರನೂ ಇಲ್ಲ. ನಿಮಗೆ ಯಾಕೆ ಹಾಗೆ ಅನಿಸ್ತಿದೆ ಸರ್? ಯಾಕಂದರೆ ಮದುವೆ ದಿನ ಕಾರ್ ಬ್ಲಾಸ್ಟ್ ಮಾಡಿಸಿದ್ದು ಅವರೇ. ಹೌದಾ? ಹೌದು. ಅವ್ರು ಒಂಥರ ಡೇಂಜರ್ ಅನಿಸುತ್ತೆ. ನಾನು ಒಂಥರ ಚಕ್ರವ್ಯೂಹದ ಒಳಗಡೆ ಸಿಗಾಕೊಂಡು ಒದ್ದಾಡ್ತಾ ಇದ್ದೀನಿ. ಇಷ್ಟು ದೊಡ್ಡ ಟೆನ್ಷನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವೊಬ್ಬರೇ ಒದ್ದಾಡ್ತಿದ್ದೀರಲ್ಲ ಸರ್, ಹೇಗಿದೆಲ್ಲ? ನಿಮ್ಗೊಂದು ವಿಷಯ ಹೇಳ. ಈ ಹೊತ್ತಲ್ಲಿ ನಿಮ್ಮ ಮಾತು ಕೇಳ್ತಾ ಇದ್ರೆ ಸಮಾಧಾನ ಆಗುತ್ತೆ. ತಿಳಿದಿದ್ದಿ? ಇದನ್ನ ಆಗಾಗ ಹೇಳ್ತಾನೆ ಬಂದಿದ್ದೀನಿ. ಎಷ್ಟು ವರ್ಷ ನಡ್ಕೊಂಡು ಬಂದಿರೋ ಸಿಸ್ಟಮ್ನ ಸಡನ್ನಾಗಿ ನಾನು ಬಂದು ಪ್ರಶ್ನೆ ಮಾಡಕ್ಕೆ ಹೋಗ್ಬಾರ್ದು ಅಂತ ನಿಮಗೆ ಏನೂ ಹೇಳಕ್ಕೆ ಹೋಗಿರ್ಲಿಲ್ಲ. ಆದರೆ ಒಂದು ವಿಷಯ ಅಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ ಸರ್. ಸಾಲ ದೊಡ್ಡದಾಗದ ಕಾರಣ ನೀವಲ್ಲ, ನಿಮ್ಮ ಮನೆಯವರು. ಆದ್ರೂ ಕೆಲವರು, ಅವರೆಲ್ಲರೂ ನೀವು ಆಸ್ತಿನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದಾರೆ. ಆದರೆ ನೀವು ಹಗಲು ರಾತ್ರಿ ಕಷ್ಟಪಟ್ಟು ಇರೋ ಸಾಲನ ತೀರ್ಸೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀರಾ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಸರ್. ನೋಡಿ ಕರ್ಣ ಸರ್, ಇನ್ಮೇಲಿಂದ ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕಷ್ಟೇ. ಇದೆಲ್ಲ ಗೊತ್ತಿದ್ದು ನನ್ನ ಕೈ ಕಟ್ಕೊಂಡು ಸುಮ್ಮನೆ ಇರೋದು ಒಂದೇ ಒಂದು ಕಾರಣಕ್ಕೆ. ಅದು ಈ ಮನೆ ಋಣ. ನಂಗೆ ತಾತ ಕರ್ಕೊಬಂದು ಸಾಕಿದ್ದಕ್ಕೆ ಈ ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಕ್ಕಿದೆ. ಬಹುಶಃ ಆ ಋಣ ಈ ಸಾಲದ ರೂಪದಲ್ಲಿ ತೀರ್ತಾ ಇರ್ಬೋದೇನೋ. ನನ್ನ ಪರೀಕ್ಷೆ ಮಾಡೋಕ್ಕೆ ಭಗವಂತ ಈ ರೀತಿ ಪರೀಕ್ಷೆ ಕೊಟ್ಟಿದ್ದಾನೆ ಅಂತ ಅನ್ಕೋತೀನಿ. ನನಗೆ ನಿಮ್ಮ ಭಾವನೆ ಅರ್ಥ ಆಗುತ್ತೆ. ನಿಮ್ಮ ಮನೆಯವ್ರು ಕೇಳಿದಾಗ ನೀವಿಲ್ಲ ಅನ್ನಕ್ಕಾಗಲ್ಲ, ಅದನ್ನ ಒಪ್ಕೊಳ್ತೀನಿ. ಆದ್ರೆ ಪ್ರಶ್ನೆ ಮಾಡ್ಬೋದಲ್ಲ. ಇಷ್ಟು ದೊಡ್ಡ ಸಂಸ್ಥೆ ನಡೆಸುವಾಗ ಬೇಕು ಬೇಡ ಅನ್ನೋದನ್ನ ಧೈರ್ಯವಾಗಿ ಹೇಳ್ಕೋಬೋದಲ್ಲ ಸರ್. ಹೂ ಅಂದಾಗ ಸಂಬಂಧ ಉಳ್ಕೊಳ್ಳುತ್ತೆ, ಇಲ್ಲ ಅಂದಾಗ ವ್ಯವಸ್ಥೆ ಉಳ್ಕೊಳ್ಳುತ್ತೆ. ನೀವೇ ಯೋಚನೆ ಮಾಡಿ ಸರ್. ಯು ರೈಟ್ ನಿಧಿ. ಆದರೆ ನಾನಿರೋ ಸ್ಥಾನದಲ್ಲಿ ಇದ್ಕೊಂಡಿದ್ದೆಲ್ಲ ಮಾಡ್ದ ಸುಲಭ ಆಗಿರಲಿಲ್ಲ. ಅದಕ್ಕೆ ಕಾರಣ ನಿಮ್ಮ ಮನಸ್ಸಲ್ಲಿರೋ ಅನಾಥ ಅನ್ನೋ ಭಾವನೆ ಸರ್.
ನನ್ನನ್ನು ಅನಾಥ ಮಾಡು ಅಂತ ನೀವೇನು ಕೇಳ್ಕೊಂಡು ಹುಟ್ಟಿರ್ಲಿಲ್ಲ ಸರ್. ಅದು ಭಗವಂತ ನಿರ್ಧಾರ. ಅದೇ ನಿಮ್ಮ ವೀಕ್ನೆಸ್ ಆಗಬಾರ್ದು. ಇನ್ಮೇಲೆ ನಾನು ಅನಾಥ ಅನ್ನೋ ವಿಚಾರನ ನಿಮ್ಮ ತಲೆಯಿಂದ ತೆಗ್ದಾಕಿ. ಆಗ ನಿರ್ಧಾರ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ತಪ್ಪದಾರಿಲಿ ಹೋಗುವಾಗ ತಡೆಯೋದೇ ಅಲ್ವಾ ನಿಜವಾದ ಪ್ರೀತಿ. ಎಷ್ಟೇ ಆದರೂ ಅವರೆಲ್ಲ ನಿಮ್ಮವರೇ ಅಲ್ವಾ? ಹೌದು ನಿಧಿ, ಇದ್ರ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಇನ್ಮೇಲೆ ಮಾಡೋದಕ್ಕೆ ಶುರು ಮಾಡಿ ಸರ್. ನಿನ್ನೆ ಕಾರ್ ಡಿಕ್ಲೈನ್ ಆಯ್ತು ಅಂತ ಸಂಜಯ್ ಹೇಗೆಲ್ಲ ಕೂಗಾಡ್ದ. ಸುಮತಿ ಅತ್ತೆಗೆ 2 ಲಕ್ಷ ಹಾಕಿಲ್ಲ ಅಂತ ಸುಮ್ಮನೆ ಸಿಟ್ ಮಾಡ್ಕೊಂಡ್ರು. ಆದ್ರೆ ನಿಧಾನಕ್ಕೆ ಅವ್ರಿಗೆ ಅಭ್ಯಾಸ ಆಗುತ್ತೆ ಅಲ್ವಾ? ಅರಿಯೋ ನೀರಿಗೆ ಅಣೆಕಟ್ಟು ಕಟ್ಟೋದು ಕಷ್ಟ ಸರ್. ಆದ್ರೆ ಒಂದ್ಸಲ ಕಟ್ಟಿದ್ರೆ ಅದೇ ನೀರು ಕರೆಂಟ್ ಕೊಡುತ್ತೆ. ಸೊ ಮುಂದೆ ಏನು ಮಾಡೋಣ? ಈಗ ನಾವು ಮುಖ್ಯವಾಗಿ 2 ಕೆಲಸ ಮಾಡಬೇಕು ಸರ್. ಮೊದಲನೇದು, ಅವ್ರ ದುಂದು ವೆಚ್ಚಕ್ಕೆ ನಾವು ಕಡಿವಾಣ ಹಾಕಬೇಕು. ಎರಡನೇದು, ತಾತ ಯಾಕೆ ಹಾಸ್ಪಿಟಲ್ ಮೇಲೆ ಇಷ್ಟೊಂದು ಸಾಲ ಮಾಡಿದ್ರು ಅಂತ ತಿಳ್ಕೋಬೇಕು. ತಲೆ ಮೇಲಿರೋ ಭಾರ ಹೂ ಥರ ಹಗುರ ಆಯಿತು. ಎಷ್ಟೇ ಕಾಮಾಗಿ ಯೋಚನೆ ಮಾಡ್ತೀವಿ ಅಂದರೂ ಪರಿಸ್ಥಿತಿ ಸಿಗಾಕೊಂಡಾಗ ದಾರಿ ಕಾಣಲ್ಲ. ಏನು ನಿರ್ಧಾರ ತಗೋಬೇಕು ಅಂತಲೂ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾರೇನೋ, ಮನ್ಸಿಗೆ ಹತ್ರ ಇರೋ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ. ಥ್ಯಾಂಕ್ಸ್ ನಿಧಿ, ತುಂಬ ರಿಲ್ಯಾಕ್ಸ್ ಆಯಿತು. ಮುಂದೊಂದು ದಾರಿನೂ ಸಿಕ್ತು. ಭಾರ ಎಷ್ಟೇ ಇರಲಿ ಸರ್, ನಿಮ್ಮ ಹೆಂಡತಿ ನಿಮಗೆ ಹೆಗ್ಲು ಕೊಡೋದಕ್ಕೆ ಯಾವಾಗಲೂ ನಿಮ್ಮ ಜೊತೆಗಿರ್ತಾಳೆ ಅನ್ನೋದನ್ನ ಮರಿಬೇಡಿ. ಅದಕ್ಕೆ ಅಲ್ವಾ ಹೇಳೋದು ಅರ್ಧ ನಾರೀಶ್ವರಿ ಅಂತ. ಟೈಮ್ ಆಯ್ತು ಕಣೆ ತರ, ಬೇಗ ಹೋಗಿ ಬೇಗ ಬರೋಣ. ಓಕೆ, ಒಂದು ನಿಮಿಷ. ಅತ್ತಿಗೆ ಎಲ್ಲಿ? ಅತ್ತಿಗೆ, ಇದೇನಿದು? ನೀವು ರೆಡಿ ಆಗಿಲ್ವಾ ಇನ್ನು? ಎಲ್ಲಿಗೆ? ಇದೇನಕ್ಕ ಹೀಗೆ ಕೇಳ್ತಿದ್ದೀರಾ? ಮೀನಾ ಮನೇಲಿ ಫಂಕ್ಷನ್ ಇತ್ತು, ಮರ್ತೋಯ್ತಾ ನಿಮ್ಗೆ? ಹೌದಲ್ವಾ, 10 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ನೀವು ಹೋಗಿ ಸೀರೆ ಚೇಂಜ್ ಮಾಡ್ಕೊಂಡು ಬರೋಷ್ಟರಲ್ಲಿ ಒಂದು ಯುಗಾನೇ ಆಗೋಗಿರುತ್ತೆ. ಬೇಜಾರು ಮಾಡ್ಕೋಬೇಡಿ, ನಾವು ಹೊರಡ್ತೀವಿ, ನೀವು ಇಲ್ಲೇ ಇರಿ. ತುಂಬ ಹೊತ್ತು ತಗೊಳ್ಳಲ್ಲ, ಬೇಗ ಬರ್ತೀನಿ. ಅತ್ತಿಗೆ, ನೀವು ರೆಡಿಯಾಗಿ ಬನ್ನಿ, ನಾವು ಕಾಯ್ತೀವಿ. ಏನು ನೀನು ಈ ಕಡೆ ಹೋಗ್ತಾ ಇದೀಯಾ? ಫಂಕ್ಷನಿಗೆ ಬರಲ್ವಾ? ಹೋಗೋಣ. 10 ನಿಮಿಷ ರೆಡಿಯಾಗಿ ಬರ್ತೀನಿ. ಫಂಕ್ಷನ್ ಇದ್ದಿದ್ದನ್ನ ಮರ್ತೋಗ್ಬಿಟ್ಟಿದ್ದೆ. ಓಹೋ, ನೀನು ಅಲಂಕಾರ ಮಾಡ್ಕೊಂಡು ಬರೋವರೆಗೂ ನಾವು ನಿನಗೆ ಕಾಯ್ಬೇಕಾ? ಅದೆಲ್ಲ ಆಗೋದಿಲ್ಲ. ತಾರಾ ಬಾಮ. ಭಾವ, ನಾವು ರೆಡಿಯಾಗಿ ತುಂಬ ಹೊತ್ತಾಯ್ತು. ಅಕ್ಕನೇ ರೀ, ಮತ್ತೆ ನಾನು ಹೇಗೆ ಬರಲಿ? ಹೇಗೆ ಬರಲಿ ಅಂದರೆ, ಓಕೆ, ನಾನು ಕೀ ಕೊಡ್ತೀನಿ, ಗಾಡಿ ಓಡಿಸ್ಕೊಂಡು ಬಾ. ಅದು ಆಗಲಿಲ್ಲ ಅಂದರೆ ಕಾರೊಳಗಡೆ ನೀನು ಕೂತ್ಕೊಂಡು ಯಾರ ಕೈಲಾದ್ರು ತಳ್ಳಿಸ್ಕೊಂಡು ಬಾ. ಇದೂ ಆಗಲಿಲ್ಲ ಅಂತಂದರೆ ನಡ್ಕೊಂಡು ಬಾ.